ನಿನ್ಗೆ ಸೆಕ್ಸ್ ಎಡ್ಯುಕೇಶನ್ ಬಗ್ಗೆ ಗೊತ್ತಾ? ಗೊತ್ತು, ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು. ಏನ್ ಗೊತ್ತು ಸೆಕ್ಸ್ ಎಡ್ಯುಕೇಶನ್ ಬಗ್ಗೆ ನಿನ್ಗೆ? ಯಾವಾಗ ನಾವು ಓಪನ್ಲಿ ಈ ಟಾಪಿಕ್ ಬಗ್ಗೆ ಮಾತಾಡ್ತಿರಲ್ಲ, ಜನಗಳು ದೇ ವಿಲ್ ಬಿ ಲೈಕ್ ವೆರಿ ಅನ್ಕಂಫರ್ಟಬಲ್. ಗುರು, ನೀನ್ ಏನಂದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಈ ಟಾಪಿಕ್ ಇಷ್ಟು ಓಪನ್ ಆಗಿ ಡಿಸ್ಕಸ್ ಆಗ್ಬಾರ್ದು, ಈ ತರ ಮೈಂಡ್ ಸೆಟ್ ಹೋಗ್ಬಿಡ್ತಾರೆ. ಡಿಸ್ಕಸಿಂಗ್ ಅಬೌಟ್ ಸೆಕ್ಸ್ ಎಡ್ಯುಕೇಶನ್ ಇಸ್ ವೆರಿ ನೆಸೆಸರಿ. ಬೇಸಿಕಲಿ ಸೆಕ್ಸ್ ಎಡ್ಯುಕೇಶನ್ ಬಂದು ನಮ್ ಬಾಡಿ ಬಗ್ಗೆ ಹೇಳ್ಕೊಡುತ್ತೆ, ರೆಸ್ಪೆಕ್ಟ್ ಬಗ್ಗೆ ಹೇಳ್ಕೊಡುತ್ತೆ, ಒಂದು ಹೆಲ್ದಿ ರಿಲೇಶನ್ಶಿಪ್ ಹೇಗ್ ಕಟ್ಕೋಬೇಕು ಅಂತ ಹೇಳ್ಕೊಡುತ್ತೆ. ಸೆಕ್ಸ್ ಎಡ್ಯುಕೇಶನ್ ಬಂದು ಒಂದು ಲರ್ನಿಂಗ್ ಪ್ರೊಸೆಸ್. ಇದರಲ್ಲಿ ನಾವು ಹ್ಯೂಮನ್ ಬಾಡಿ ಬಗ್ಗೆ ಕಲಿತೀವಿ, ಪ್ಯೂಬರ್ಟಿ ಬಗ್ಗೆ ಕಲಿತೀವಿ, ರೀಪ್ರೊಡಕ್ಷನ್ ಬಗ್ಗೆ ಕಲಿತೀವಿ, ರಿಲೇಶನ್ಶಿಪ್ಸ್ ಬಗ್ಗೆ ಕಲಿತೀವಿ, ಕನ್ಸೆಂಟ್ ಬಗ್ಗೆ ಕಲಿತೀವಿ, ಅಂಡ್ ಸೆಕ್ಸುವಲ್ ಹೆಲ್ತ್ ಬಗ್ಗೆ ಕಲಿತೀವಿ. ಪ್ಯೂಬರ್ಟಿ ಆದಾಗ ಬಾಡಿ ಹೇಗ್ ಚೇಂಜ್ ಆಗುತ್ತೆ, ಪ್ರೆಗ್ನೆನ್ಸಿ ಹೇಗಾಗುತ್ತೆ, ಮತ್ತೆ ಒಂದು ಹೆಲ್ದಿ ರಿಲೇಶನ್ಶಿಪ್ ಹೇಗ್ ಬಿಲ್ಡ್ ಆಗುತ್ತೆ, ಅಂಡ್ ಕನ್ಸೆಂಟ್ ಯಾಕೆ ಎಸೆನ್ಷಿಯಲ್, ಮತ್ತೆ ಸೆಕ್ಸುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಬಗ್ಗೆ ಕಲಿತೀವಿ. ಬ್ರೋ, ಪ್ಯೂಬರ್ಟಿ ಅನ್ನೋದು ಒಂದು ನ್ಯಾಚುರಲ್ ಪ್ರೊಸೆಸ್. ಈ ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಬಾಡಿ ಮೆಚೂರ್ ಆಗುತ್ತೆ. ಒಂದು ಹುಡುಗನ ಬಾಡಿ ಮೆಚೂರ್ ಆದಾಗ ಅವನ ವಾಯ್ಸ್ ಚೇಂಜ್ ಆಗುತ್ತೆ, ಅವನ ವಾಯ್ಸ್ ಡೀಪ್ ಆಗುತ್ತೆ, ಮತ್ತೆ ಫೇಶಿಯಲ್ ಲೇಯರ್ ಜಾಸ್ತಿ ಆಗುತ್ತೆ, ಅಂಡ್ ಮಸಲ್ ಡೆವಲಪ್ ಆಗುತ್ತೆ. ಅದೇನೇ ಒಂದು ಗರ್ಲ್ ಬಾಡಿ ಮೆಚೂರ್ ಆದಾಗ ಬ್ರೆಸ್ಟ್ ಡೆವಲಪ್ ಆಗುತ್ತೆ, ಮೆನ್ಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ, ಅಂಡ್ ಬಾಡಿ ಶೇಪ್ ಚೇಂಜ್ ಆಗುತ್ತೆ ಬ್ರೋ.